ಕಾಣುವಂತ ಜಾಗ ಬಂದಾಗ ನಾ ವ್ಲಾಗಿಂಗ್ ಶುರು ಮಾಡ್ತೀನಿ ಅಲ್ಲ. ರೂಢಿ ಆಗ್ಲಿಕ್ಕೆ ಟೈಮ್ ತಗೋತದ, ಯಾರಿಗ ಗೊತ್ತ ಕೈ ಎಷ್ಟು ಲಗು ನೋವು ಬಂದಂಗ. ಹಿಂಗ ಹಿಡ್ಕೊಳಂಗಿಲ್ಲ. ಹಿಂದಿನ ಹಾರ್ನ್ ಹೊಡ್ಯಾತ. ಬಿಡೋ ರಾಜ ನೀ, ಆಮೇಲೆ ಕ್ಯಾಮ್ರಾ ಹಿಡ್ಕೋ. ಫಸ್ಟ್ ಗಾಡಿ ಓಡಿಸ. ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಮ್ಮ ರಾಧೆ ಪಬ್ಲಿಕ್ ಯೂಟ್ಯೂಬ್ ಚಾನೆಲ್. ಈಗ ಸೊ ಹಿಂಗ ಒಂದ್ ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ, ಡೈಲಿ ವ್ಲಾಗ್ ಅಂತ ಅಂದ್ಕೊಂಡೆ. ಅಂಡ್ ಐ ಆಮ್ ಸ್ಟಾರ್ಟಿಂಗ್ ಆಫ್ಟರ್ನೂನ್. ನಿಮ್ ತಡ್ರಿ, ಹಂಗ ಮಾತಾಡ್ತಾ ಸರಿಯಾದ ಲೊಕೇಶನ್ ಅಂದೆ, ಬಟ್ ನಿಮ್ಗೊಂದು ಲೊಕೇಶನ್ ತೋರಿಸ್ತೀನಿ. ಸಿ ಹಿಯರ್, ಡಿ ಬಾಸ್ ಅವ್ರ ಮನೆ. ಎವ್ರಿ ಡೇ ನಾವ್ ಹಿಂಗ ವಾಕ್ ಮಾಡ್ಬೇಕ, ಹಿಂಗ ಹೋಗ್ಬೇಕ, ಅವ್ರ ಮನೆ ನೋಡೇ ಹೋಗ್ತೀವಿ, ಎಲ್ಲೇ ಹೋಗ್ಬೇಕಾದ್ರೂ. ಸೊ ಎಸ್ ಗೈಸ್, ನಾನು ಗೇರ್ ಹಾಕಿ ನನ್ ಕ್ಯಾಮ್ರಾ ಆಫ್ ಮಾಡ್ದ. ಇಂಥ ಕ್ಯಾಮ್ರಾಮ್ಯಾನ್ ಪರ್ಸನ್ಸ್ ಜೊತೆಗೆ ನಾನ್ ಜೀವನ ಮಾಡ್ಬೇಕಂತ ಬಹಳ ಕಷ್ಟ ಆಗ್ತದೆ ಗೈಸ್. ಓಕೆ, ಎನಿವೇ, ನಾನು ಇವಾಗ ಹೋಗ್ತಾ ಇರೋದು CTVT. ಆಲ್ರೆಡಿ ನೀವೆಲ್ಲರೂ ನೋಡಿರ್ತೀರಿ, ಕೇಳಿರ್ತೀರಿ ಸೋಷಿಯಲ್ ಮೀಡಿಯಾದೊಳಗ. ಸೆಲೆಬ್ರಿಟಿ ಶೋ, ಸೆಲೆಬ್ರಿಟಿ ಟೂರ್ನಮೆಂಟ್ ಅಂತ ಹೇಳಿ, ನಾಟ್ ಅ ಶೋ, ಟೂರ್ನಮೆಂಟ್ ಅಂತ ಹೇಳಿ ಆಲ್ರೆಡಿ ನೋಡಿರ್ತೀರಿ. ಇವಾಗ ಆಲ್ರೆಡಿ ಎಲ್ಲಾ ಕಡೆನೂ ಅದ್ರ ಬಗ್ಗೆ ಮಾತಾಡ್ಲಿಕತ್ತಾರ ಅಂಡ್ ಪ್ರಾಕ್ಟೀಸ್ ಮಾಡ್ಲಿಕತ್ತಾರ. ನಮ್ಮ ಎಲ್ಲ ಸೆಲೆಬ್ರಿಟೀಸು, ಆರ್ಟಿಸ್ಟು ಪ್ರಾಕ್ಟೀಸ್ ನಡೆಸ್ಲಿಕತ್ತಾರ. ಸೊ ಅದಕ್ಕೂ ಕೂಡ ನಾನ್ ಲಾಸ್ಟ್ ಮೂಮೆಂಟ್ಗೆ ಸೆಲೆಕ್ಟ್ ಆದೆ. ಲಾಸ್ಟ್ ಮೂಮೆಂಟ್ಗೆ ಸೆಲೆಕ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಮುಂಚೆನೆ ಅವರಿಗೆ ನನ್ನ ಹೆಸರು ಹೇಳಿದ್ದೆ, ಬಟ್ ಅದಕ್ಕೆ ಆಲ್ರೆಡಿ ಎಲ್ಲ ಆಡಿಷನ್ಸ್ ಮುಗಿದೋಗಿತ್ತ. ಅಂಡ್ ಫೈನಲ್ ಆಗಿ ಏನೋ ಒಂದು ಲಾಸ್ಟ್ ಮೂಮೆಂಟ್ ಜುಗಾಡಾಗಿ ನಾವು ಆಡೆಡ್. ಸೊ ಇವತ್ತಿಂದ ಅಲ್ಲ, ಮೊನ್ನೆಯಿಂದನೂ ನಂದು ಪ್ರಾಕ್ಟೀಸ್ ಶುರುವಾಗಿದೆ. ನೆನ್ನೆ ನಂದು ಉದ್ಯಾ ಕಾಮಿಡಿ ಶೂಟ್ ಇತ್ತ, ಹಾಗಾಗಿ ನಾನು ಬ್ಯುಸಿ ಇದ್ದೆ. ಇವತ್ತು ನಾ ಹೊಂಟೇನಿ. ಟುಡೇ ಇಸ್ ಮೈ ಸೆಕೆಂಡ್ ಡೇ. ನೋಡೋಣ ಏನೇನಾಗ್ತದೆ ಅಂತ ಹೇಳಿ, ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಯಾರೆಲ್ಲ ಇರ್ತಾರ ಎಲ್ರೂ ತೋರಿಸ್ತೀನಿ, ಎಲ್ರ ಹತ್ರನೂ ಮಾತಾಡಿಸ್ತೀನಿ. ಅಂಡ್ ನಾವು ಆರ್ ನಗರದಿಂದ ಅಲ್ಲಿಗೆ ಹೊಂಟೀವ್ರಿ, ಬಸವೇಶ್ವರ ನಗರಕ್ಕೆ, ನಮ್ದು ಪ್ರಾಕ್ಟೀಸ್ ಇರೋ ಜಾಗಕ್ಕೆ. ಎವ್ರಿ ಡೇ ಇಷ್ಟು ಟ್ರಾವೆಲ್ ಮಾಡ್ಬೇಕಲ್ಲ, ಆಟಾಡೋಕ್ಕಿಂತ ಹೆಚ್ಚಾಗಿ ಇದೇ ನಮ್ಗೆ ಸ್ಟ್ರೆಸ್ ಆಗ್ಬಿಡ್ತದೆ. ಯಾರಿಗೆ ಏನಾಗ್ತದ ಗೊತ್ತಿಲ್ಲ, ನನಗಂತೂ ಬಹಳ ಸ್ಟ್ರೆಸ್ ಆಗ್ತದ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 1 ತಾಸು ಟ್ರಾವೆಲ್ ಮಾಡ್ಬೇಕು. ಯಾರಿಗ್ಲೇ ನೋಡಾತಿ ಹುಡುಗಿ ಟ್ರೈ ಮಾಡ್ಲತ್ತಾಳ. ನೀ ಹಿಂಗದಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಿಡ. ಅಂಕಲಿಗೂ ಲೈನ್ ನೋಡಿ ಅಷ್ಟು. ಇಲ್ಲೂ ಲೆಫ್ಟ್ ತಗೋಬೋದಿತ್ತು. ಎನಿವೆ, ಯು ಕ್ಯಾನ್ ಟೇಕ್ ಸ್ಟ್ರೈಟ್. ಗೈಸ್, ಹಂಗೆ ಇಷ್ಟು ಹಸಿವಾಗ್ಯದ ಅಂದ್ರೆ ಅಷ್ಟು ಹಸಿವಾಗ್ಯದ. ನಾವು ಆಲ್ರೆಡಿ ವಿಜಯನಗರ ರೀಚ್ ಆದ್ವಿ. ಇನ್ನೇನು ಬಸವೇಶ್ವರ ನಗರ 10 ನಿಮಿಷದಾಗ ರೀಚ್ ಆಗ್ತೀವಿ. ಆದ್ರ ನನಗ ನನ್ನೊಳಗೆ ಏನೋ ಎನರ್ಜಿನ ಇಲ್ಲ. ಬಾಳೆಹಣ್ಣು ನಂಗೆ ಬೇಡ, ಭಾಳ ಹಸಿವಾಗ್ಯದ್ರಿ. ಬಟ್ ಭಾಳ ತಿನ್ಲಿಕ್ಕೆ ಆಗಂಗಿಲ್ಲ, ಒಂಚೂರ ತಿನ್ಬೋದು ಈಗ. ಯಾಕಂದ್ರೆ ಮತ್ತೆ ಆಟಾಡ್ಬೇಕಲ್ಲ, ಆಟಾಡ್ಬೇಕಾದ್ರೆ ಹೆಂಗ್ ಬರ್ತದ ನನಗೆ. ಮತ್ತೆ ಆಮ್ಲೆಟ್ ಹಾಕ್ಬಿಡ್ತೀನಿ ಸೀದಾ ಬಂತಂದ್ರ. ಅದಕ್ಕ ಏನಾದ್ರು ಲೈಟ್ ಆಗಿ ತಿನ್ಬೇಕು, ಜ್ಯೂಸ್ ಕುಡಿಬೇಕಾಗ್ಯದ. ಇವ್ರು ಎಲ್ಲೂ ಸ್ಟಾಪ್ ಮಾಡವಲ್ರಾಗ್ಯಾರ. ಎಲ್ಲಾದ್ರೂ ಸ್ಟಾಪ್ ಮಾಡಿದ್ರ ಏನಾದ್ರು ಜ್ಯೂಸ್ ಕುಡಿಬೋದು. ಜ್ಯೂಸ್ ಕುಡಿತೀಯಾ? ನಿಂದ ಚಲೋ ನೋಡ, ಆರಾಮ ಹಿಂಗ್ ಲೆಫ್ಟ್ ತಗೊಂಡ್ ಹಿಂಗ್ ಹೋಗು. ನಂಗೆ ಹಸಿವಾಗ್ಯದ. ಲೆಫ್ಟ್ ತಗೊಂಡ್ ಸ್ಟ್ರೇಟ್. ಅಲ್ಲಿ ಒಳಗ್ ಪಾಸ್ ಆಯ್ತು. ನಾ ಅಲ್ಲಿಂದ ಮಿಸ್ ಮಾಡ್ಕೊಂಡು ಎಳ್ನೀರು ಹೊಟ್ಟಿ ತುಂಬಂಗಿಲ್ಲ ಗೈಸ್. ನಂಗೆ ಹೊಟ್ಟಿನೂ ತುಂಬಬೇಕಾಗ್ಯದ. ಅದ ಲೈಟು ಇರ್ಬೇಕ, ಬಟ್ ವಾಮಿಟು ಆಗ್ಬಾರ್ದು. ಲಾಟ್ಸ್ ಆಫ್ ಕಂಡೀಷನ್ಸ್. ನಾನು ಇರ್ಬೇಕೋ ಬೇಡ, ನಿನ್ ತಲೆ ತಿನ್ಬೇಕಾ? ಅದ್ ದಿನ ತಿಂತೀನಿ ನಿನ್ ತಲಿನ. ಹೊಸದೇನಾರ ಹೇಳ, ಬೇರೆ ಟೇಸ್ಟ್ ಬೇಕು. ಕಾರ್ನ ಕಾಳು ಇರ್ತದ, ವಾಮಿಟು ಕಾಳು ಆಗ್ತದ. ಆಮೇಲೆ ವಾಮಿಟ್ ಮಾಡಕ್ಕೂ ತ್ರಾಸ ಆಗ್ತದ, ಸ್ಟಕ್ ಆಗಿ ಬರ್ತದ. ಅಯ್ಯೋ ಗಾಯ್ಸ್, ನಾ 1:15 ನಾಷ್ಟ ಮಾಡೀನಿ, ಊಟ ಮಾಡ್ಲಿಲ್ಲ. ಈಗ ಹಸಿವಾಗ್ಲತ್ತದ, ಊಟನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಸಂಜೆ ಮುಂದಾಗ್ಯದ, ಸ್ನಾಕ್ಸು ತಿನ್ಲಿಕ್ಕೆ ಆಗಂಗಿಲ್ಲ. ಎಸ್ ಗೈಸ್, ಫೈನಲಿ ರೀಚ್ ಆದೆ. ಭಾಳ ಲೇಟಾಗಿ ರೀಚ್ ಆದೆ. 4:45 ಆಗ್ಯದ.
ಓ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಹಾಯ್ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಾಯ್. ಎಲ್ಲರೂ ಬಂದಾರ, ನಾನು ಲೇಟಾಗಿ ಬಂದೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. Ball is coming to your left low. Beda. Time was there for the flight, alva. See, if the ball is coming like this, no, adjust the weight. If the ball is coming, adjust the ball to the right. Okay. Yes. She caught in the right, she threw in the right. But if a body didn't move earlier, alva, like. Okay. ನನ್ನ ಮಾತು ಕೇಳಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಷ್ಟೇ. Go. Cross. ಅದು ರೂಲ್ಸ್ ಅಲ್ಲೂ ಅಪ್ಲೈ ಆಗುತ್ತೆ, ಅದಕ್ಕೋಸ್ಕರ ಆಮೇಲೆ ಇಲ್ಲಿ ಕಚ್ಚಾಗಲ್ಲ. See, normal, where is it? ಇನ್ನೊಂದು ball ಇದೆ. ಅಲ್ಲಿದೆ, ಅಲ್ಲಿ ಹೋಗಿದೆ ಒಂದು. ಒಂದ್ ನಿಮಿಷ ಇರಿ. ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ ನೀವು ವಿನ್ ಆಗ್ತೀರಾ ಅಂತ? ನಮ್ದೇ ಬಾಲ್ ಇತ್ತು. ಹಾ, ಬಾಲ್ ನಿಮ್ದು? ಬಾಲ್ ಯಾವತ್ತು ನಮ್ದಾಗುತ್ತೆ, ವಿನ್ ನಮ್ದೆ ಅಂತ ಅರ್ಥ. ಅಲ್ಲ, ಬಾಲ್ ವಿನ್ ಆದ್ಮೇಲೆ ನಾವು ನಿಮ್ಗೆ ಕೊಡ್ತೀವಿ ಬಾಲ್. ಆಯ್ತು ತಪ್ಕೋಬಹುದು. ಅದೇ ಸಿಲ್ಕ್ ಸಿಗುತ್ತೆ ನಮ್ಗೆ. ಕಾನ್ಫಿಡೆನ್ಸಾ? ಕಾನ್ಫಿಡೆನ್ಸ್. ಸೋತ್ರೆ 10 ರೌಂಡ್ ಹೊಡಿಬೇಕಂತ ಹೇಳಿ. ಇಲ್ಲ ಸೋತ್ರೆ ಗೊತ್ತಿಲ್ಲ ಅದೇನಾಗತ್ತೆ. ನಮ್ದಿದು ನಮ್ಗೆ ಈ ಕೋಟು. ಒಂದ್ ನಿಮಿಷ. ಇವಾಗ ನಮ್ಮ ಟೀಮ್ದವರು ನಮ್ಮ ಜೊತೆಗೆ ಅದಾರ. So disturbing guys. ನಮ್ದು ಈ ಕೋಟು. ವಿನ್ ಆಗ್ತೀವ ನಾವು? ಪಕ್ಕನಾ? ಪಕ್ಕ. ನಂಗೂ ಕಾನ್ಫಿಡೆನ್ಸ್ ಇದೆ, ನಾವೇ ವಿನ್ ಆಗೋದು. ಟಚ್ ಮಾಡಕ್ ಬಿಡ್ತಿಲ್ಲ ನೀವು. ನಮ್ ಕೋಟೆ ಬಿಟ್ಕೊಡ್ತಿಲ್ಲ ನಮ್ಗೆ. ನಮ್ದು ಕೋಚ್ ನಮ್ದಿದು. Cross ಇಲ್ಲ. ಇವ್ರೇನಕ್ಕೆ ಹಿಂಗೆಲ್ಲ ಇಡ್ತಿದಾರೆ ಇಲ್ಲಿ? ಅದೇ ಗೊತ್ತಿಲ್ಲ. Right or left ಅಂತ. ಎಲ್ಲಿದೆ ಅಂತ ಹೇಳ್ಬೇಕಾ? ನಾವು ಮುಟ್ಟಲ್ಲ, ಆಮೇಲೆ ನಾನು ಬೈತಿರೋದು. ನಿಮ್ದು? Second set. Start. These people were in a position to come after. When you were taking that court, alva, one side domination. 11-3 ಆ ಥರ ಇತ್ತು. So service sides also play an important role. ಅದಕ್ಕೆ ಅಂದ್ರೆ ಡಿಕ್ಕಿ ಹೊಡ್ಕೊಂತ ಇದ್ದೀರಿ ಅಂತ ತಪ್ಪೇನ್ ಗೊತ್ತಾಗ್ತಾ ಇರೋದು. ನಂದು ಮಾತಾಡ್ಕೊತಾ ಇಲ್ಲ. ನಾವುಗಳು ಯಾರು ಮಾತಾಡ್ತಾ ಇಲ್ಲ. ಒಂದು ಅವಳ ಬಾಲ್ನ ಇವ್ಳು ಬಂದು ಹಿಡಿತಿದ್ದಾಳೆ. ಈ ಟೀಮಲ್ಲಿ ಹಂಗಾಯ್ತು, ನಮ್ಮ ಟೀಮಲ್ಲಿ ಹಂಗೆ ಆಯ್ತು, ಅದೊಂದು ಮಿಸ್ ಆಯ್ತು. ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ. ಆಮೇಲೆ ಯಾರು ಅನಲೈಸ್ ಮಾಡ್ತಿಲ್ಲ. ಈಗ ತಲೆಯಿಂದ ಬಾಲ್ ಮೇಲೆ ಹೋಯ್ತು ಅಂದ್ರೆ ನಂದಲ್ಲ ಅವಳ್ದು ಅಂತ ಸುಮ್ಮನೆ ಇರ್ಬೇಕಿಲ್ಲ, ಬಗ್ಬೇಕು. ಇಲ್ಲ ನಂದಲ್ಲ ನೀನ್ ಹಿಡಿ ಅಂತ ಹೇಳ್ಬೇಕು. ವಾಸ್ ದ ಡೇ ಹೆಂಗಿತ್ತು? ಚೆನ್ನಾಗಿತ್ತಾ? ಸಿ ಇವ್ರು ರೋಲ್ಸ್ ತಿಂದ್ರೆ ನಾವು ಹಣ್ಣು ತಿನ್ಲಿಕತ್ತೀವಿ. ದಿ ಡಿಫ್ರೆನ್ಸ್. ನಾನು ಬರ್ತಾ ತಿನ್ಕೊಂಡು ಬಂದಿದ್ದೆ. ಹಣ್ಣು ತಿನ್ಲಿಕತ್ತೀವಿ. ತಿನ್ನೋದಿ ಕೊಡು. Oh, good sir.
ಅವಾಗ ಹೆಂಗ್ ಮಾತಾಡಿದ್ರು ಇವ್ರು ನಾವ್ ವಿನ್ ಆಗ್ತೀವಿ ಅಂತ ಹೇಳಿ. ಸೊ ಇವಾಗ ನೋಡ್ರಿ ಒಂದು ಆಲ್ರೆಡಿ ಸೋತಿದ್ವಿ, ನಾವೆಲ್ಲ ಒಂದೇ ಟೀಮ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಅದ್ರಲ್ಲಿ ಪಾರ್ಟಿಷನ್ ಆಗಿದೆ. ಎಂಡ್ ಆಫ್ ದ ಡೇ ಒನ್ ಟೀಮ್ ಅವ್ರನ್ನ ನಾವು ಬಿಟ್ಕೊಡಲ್ಲ. ನಾವು ಸೋತ್ರು ಅವ್ರು ಗೆದ್ದಂಗೆ, ಅವ್ರು ಸೋತ್ರು ನಾವು ಗೆದ್ದಂಗೆ. ಹಿಂಗಷ್ಟೇ